ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 128ನೇ ಅಧ್ಯಾಯ 1ನೇ ವಾಕ್ಯ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಇಲ್ಲಿ ದೇವರಾತ್ಮನು ನಮ್ಮೊಟ್ಟಿಗೆ ಮಾತನಾಡುತ್ತಿರುವ ವಾಕ್ಯ ಸರಿಯಾಗಿ ಗಮನಿಸುವಾಗ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು. ಪ್ರಿಯ ದೇವರ ಮಕ್ಕಳೇ, ನಾವು ಈ ಲೋಕದಲ್ಲಿ ಅನೇಕರಿಗೆ ಭಯಪಡುತ್ತೇವೆ. ತಂದೆ ತಾಯಿಗಳಿಗೆ ಭಯಪಡುತ್ತೇವೆ, ಅಣ್ಣಂದರಿಗೆ ಭಯಪಡುತ್ತೇವೆ, ಅಕ್ಕಂದರಿಗೆ ಭಯಪಡುತ್ತೇವೆ. ಯಾಕೆ ಅಂದರೆ ಅವರು ನಮ್ಮನ್ನು ಹೊಡಿತಾರೆ, ನಮ್ಮನ್ನು ಬೈತಾರೆ ಎಂಬುದಾಗಿ ನಾವು ಭಯಪಡುತ್ತೇವೆ. ಆದರೆ ನಾವು ದೇವರಿಗೆ ಭಯಪಡೋದಿಲ್ಲ. ದೇವರು ನಮ್ಮ ಕಣ್ಣೆದುರುಗಡೆ ಇಲ್ಲವಲ್ಲ, ನಾವು ಏನು ಬೇಕಾದರೂ ಮಾಡಬಹುದು, ನಮ್ಮ ಇಷ್ಟ ಬಂದ ಹಾಗೆ ನಾವು ಜೀವಿಸಬಹುದು, ನಮ್ಮ ಇಷ್ಟ ಬಂದ ಹಾಗೆ ನಾವು ನಡೆಯಬಹುದು ಎಂಬುದಾಗಿ ನಾವು ಅಂದುಕೊಂಡು ಏನು ಮಾಡ್ತೇವೆ, ದೇವರು ನಮ್ಮ ಕಣ್ಣೆದುರುಗಡೆ ಇಲ್ಲ, ದೇವರು ನಮ್ಮನ್ನು ನೋಡ್ತಾ ಇಲ್ಲ ಎಂಬುದಾಗಿ ನಮ್ಮ ಇಷ್ಟ ಬಂದ ಹಾಗೆ ನಮ್ಮ ಜೀವಿತವನ್ನು ಭಯ ಇಲ್ಲದೆ ನಾವು ಜೀವಿಸುತ್ತಿದ್ದೇವೆ. ಆದರೆ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಹೋವನೇ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು. ದೇವರ ಮಾರ್ಗದಲ್ಲಿ ನಡೆಯುವವನು. ಯಾವುದು ದೇವರ ಮಾರ್ಗ? ದೇವರ ಮಾರ್ಗ ಎನ್ನುವಾಗಿ ನೋಡುವಾಗ ಪ್ರಿಯರೇ, ಅದು ಪರಿಶುದ್ಧವಾದದ್ದು, ಅದು ನೀತಿವಂತಿಕೆ ಉಳ್ಳದ್ದು, ಅದು ಯಥಾರ್ಥ ಉಳ್ಳದ್ದು, ಅದು ಪ್ರೀತಿಸುವಂಥದ್ದು, ಅದು ಇನ್ನೊಬ್ಬರಿಗೆ ಪ್ರೋತ್ಸಾಹಿಸುವಂಥದ್ದು. ಅಂಥ ಮಾರ್ಗದಲ್ಲಿ ನಡೆಯುವವರು, ನೀತಿಯ ಮಾರ್ಗದಲ್ಲಿ ನಡೆಯುವವರು, ದೇವರಿಗೆ ಇಷ್ಟ ಬಂದ ಹಾಗೆ ನಡೆಯುವವರು, ದೇವರ ಚಿತ್ತದ ಪ್ರಕಾರ ನಡೆಯುವವರು, ದೇವರ ವಾಕ್ಯದ ಪ್ರಕಾರ ನಡೆಯುವವರು ಧನ್ಯರು. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಮಾರ್ಗದಲ್ಲಿ ನಡೆಯುವವರು ಧನ್ಯರು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಹೌದು, ನಮ್ಮ ಮಾರ್ಗದಲ್ಲಿ ನಾವು ನಡೀಬಾರ್ದು, ನಮ್ಮ ಇಷ್ಟ ಬಂದ ಹಾಗೆ ನಾವು ನಡೀಬಾರ್ದು, ನಮಗೆ ಮನಸ್ಸಿಗೆ ದೋಚಿದ ಹಾಗೆ ನಾವು ಹೋಗಬಾರದು. ಆದರೆ ಕರ್ತನ ಮಾರ್ಗದಲ್ಲಿ, ದೇವರ ಮಾರ್ಗದಲ್ಲಿ ನಾವು ನಡೆಯುವಾಗ, ದೇವರ ಮಾರ್ಗದಲ್ಲೇ ನಾವು ಇರುವಾಗ ನಾವು ಧನ್ಯರಾಗಿರುತ್ತೇವೆ, ನಾವೇ ಭಾಗ್ಯವಂತರು. ಹೌದು ಪ್ರಿಯರೇ, ಅಂಥ ಒಂದು ಭಾಗ್ಯವಂತರಾಗಿ ನಾವು ಮಾರ್ಪಾಡಾಗಬೇಕಾದ್ರೆ ಸತ್ಯವೇದದಲ್ಲಿರುವ ವಾಕ್ಯಗಳ ಪ್ರಕಾರ, ಸತ್ಯವೇದದಲ್ಲಿರುವಂಥ ವಾಕ್ಯಗಳ ಪ್ರಕಾರವೇ ನಾವು ಜೀವಿಸಬೇಕಾಗುತ್ತದೆ. ಅಂದರೆ ಸತ್ಯವೇದದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧನಾಗಿರ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯ ದೇವರ ಮಕ್ಕಳೇ, ನಾವು ಪರಿಶುದ್ಧವುಳ್ಳವರಾಗಿ ಜೀವಿಸಬೇಕು, ಇನ್ನೊಬ್ಬರಿಗೆ ಮಾದರಿಯಾಗಿ ಜೀವಿಸಬೇಕು. ನಾವು ನಡೆಯುವಂಥ ಮಾರ್ಗದಲ್ಲಿ ನಾವು ಸರಿಯಾಗಿರಬೇಕು. ನಮ್ಮ ಜೀವಿತ ಎಂಬ ಮಾರ್ಗ ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ನಡೆಯಬಾರದು. ಪ್ರಿಯರೇ, ಯೇಸು ಕ್ರಿಸ್ತನು ಯಾವ ರೀತಿ ನಡೆದರು ಎಂಬುದಾಗಿ ನಾವು ನೋಡೋದಾದರೆ, ಆತನು ತನ್ನ ಚಿತ್ತವನ್ನು ನೆರವೇರಿಸಲಿಕ್ಕಾಗಿ ಲೋಕಕ್ಕೆ ಬರಲಿಲ್ಲ, ಆದರೆ ತಂದೆ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ, ತಂದೆ ಚಿತ್ತದ ಪ್ರಕಾರ ನಡೆಯುವುದಕ್ಕೋಸ್ಕರ ಆತನು ಬಂದನು. ಹಾಗೆಯೇ ನಾವು ನಮ್ಮ ಇಷ್ಟ ಬಂದ ಹಾಗೆ ಜೀವಿಸುವುದಕ್ಕೆ ಈ ಲೋಕಕ್ಕೆ ಬಂದಿಲ್ಲ. ದೇವರ ಚಿತ್ತಕ್ಕೆ ನಡೆಯುವ ಹಾಗೆ, ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೋಸ್ಕರ, ದೇವರ ಮಾರ್ಗದಲ್ಲಿ ಇರುವುದಕ್ಕೋಸ್ಕರ ನಮ್ಮನ್ನು ದೇವರು ಕರೆದು ತಿಳ್ಕೊಂಡಿದ್ದಾನೆ. ಆತನೇ ಮಾರ್ಗವು, ಸತ್ಯವೂ, ಜೀವವೂ ಆಗಿದ್ದಾನೆ. ಆದ್ದರಿಂದ ಪ್ರಿಯರೇ, ಆತನ ಮಾರ್ಗದಲ್ಲಿ ನಾವು ನಡೆಯುವವರು ಹಾಕೋಣ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ವಾಕ್ಯದ ಪ್ರಕಾರ ಸ್ವಾಮಿ ದೇವರೇ, ನಿನ್ನಲ್ಲಿ ಭಯಭಕ್ತಿ ಉಳ್ಳವರು ಧನ್ಯರು, ನಿನ್ನ ಮಾರ್ಗದಂತೆ ನಡೆಯುವವರೇ ಧನ್ಯರು ಸ್ವಾಮಿ. ಅಪ್ಪ, ನಿನ್ನಲ್ಲಿ ಭಯಭಕ್ತಿ ಉಳ್ಳ ಮನುಷ್ಯರಾಗಿ ನಮ್ಮನ್ನು ಮಾರ್ಪಡಿಸ್ರಿ, ನಿಮ್ಮ ಮಾರ್ಗದಲ್ಲಿ ನಡೆಯುವ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸ್ರಿ ಎಂಬುದಾಗಿ ಪ್ರಾರ್ಥಿಸ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.